ನಮಸ್ತೆ. ಆಮ್ಲ ಆಮ್ಲ ಹೇರ್ಸ್ಗೆ ಮತ್ತು ಹಾಗೆ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಇದ್ರ ಜೊತೆಲಿ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಇದರಲ್ಲಿ ವಿಟಮಿನ್ ಸಿ ಕೂಡ ರಿಚ್ ಆಗಿರುತ್ತೆ. ಡೈಲಿ ಒಂದೊಂದು ಗ್ಲಾಸ್ ಕುಡಿಯೋದ್ರಿಂದ ನಿಮ್ಮ ಹೇರ್ ಫಾಲ್ ಅವಾಯ್ಡ್ ಮಾಡ್ಬೋದು, ಸ್ಕಿನ್ನ ತುಂಬ ಚೆನ್ನಾಗಿ ಇಟ್ಕೋಬೋದು. ಈ ರೀತಿ ಆಮ್ಲನ ತೊಗೊಂಡು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಬೀಜನ ತೆಗೆದು ಅದಕ್ಕೆ 1 kg ಆಮ್ಲಾಗೆ 1 ಕೈ ಹಿಡಿಯೋಷ್ಟು ಕರಿಬೇವನ್ನ ಹಾಕ್ಕೋಬೇಕು. ಅದಕ್ಕೆ 1 ಇಂಚ್ ಶುಂಠಿ ಕೂಡ ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸರ್ ಗ್ರೈಂಡರ್ಗೆ ಅಷ್ಟನ್ನು ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ನೀವು ಸ್ವಲ್ಪ ಸಾಲ್ಟು, ಜಾಗ್ರಿ ಮತ್ತು ಪೆಪ್ಪರ್ ಕೂಡ ಆ್ಯಡ್ ಮಾಡ್ಕೋಬೋದು. ಅದನ್ನು ನೀವು ಏನು ಕುಡಿತೀರಾ ಅಂದರೆ ಕ್ಯೂಬ್ಸ್ನ ನೀರಲ್ಲಿ ಹಾಕ್ಕೊಂಡು ಕುಡಿತೀರಾ ಅವಾಗಾದರೂ ಆ್ಯಡ್ ಮಾಡ್ಕೋಬೋದು, ಅಥವಾ ಇದ್ರ ಜೊತೆನೂ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಫ್ರೆಶ್ಶಾಗಿ ಯಾವಾಗ ಯೂಸ್ ಮಾಡ್ತೀವಿ ಆವಾಗ ಅದನ್ನು ಆ್ಯಡ್ ಮಾಡ್ಕೊತೀನಿ. ಈ ರೀತಿ ಗ್ರೈಂಡ್ ಮಾಡಿರೋಂಥನ್ನೆಲ್ಲನ ಸೋಸ್ಕೋಬೇಕು. ಸೋಸ್ಕೊಂಡು ನೀವು ರಸನ ಒಂದು ಕಡೆ ತಗೊಂಡು ಈ ರೀತಿ ಗ್ರೈಂಡ್ ಆಗಿರೋಂಥ ಪೇಸ್ಟನ್ನು ಬೇರೆ ಸಪ್ರೇಟ್ ಮಾಡ್ಕೋಬೋದು. ಇದನ್ನು ನೀವು ಹೇರ್ ಪ್ಯಾಕಾಗಿ ಕೂಡ ಯೂಸ್ ಮಾಡ್ಬೋದು. ಏನಲ್ಲಿ ಜ್ಯೂಸ್ ಇದೆ ಆ ಜ್ಯೂಸನ್ನ ನೀವು ಐಸ್ ಕ್ಯೂಬ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಇಟ್ಕೋಬೋದು. ಆ ಪೇಸ್ಟನ್ನು ನೀವು ಹೇರ್ ಪ್ಯಾಕಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಎಕ್ಸ್ಟರ್ನಲ್ ಆಗಿ ಹೇರ್ ಫಾಲ್ ಆಗ್ತಿರೋರು ಎಕ್ಸ್ಟ್ರಾ ಸಪ್ಲಿಮೆಂಟಾಗಿ ಏನೇನೋ ಹೇರ್ ಗಮ್ಸು ಈ ಥರದ್ದೆಲ್ಲ ತೊಗೊಳ್ತಿರ್ತೀರ. ಅದ್ರ ಬದಲು ಈ ರೀತಿ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ಆ ಹೇರ್ ಗಮ್ಸ್ನ ತೊಗೊಳೋದು ಕೂಡ ಅವಾಯ್ಡ್ ಆಗುತ್ತೆ. ಪ್ರಿಸರ್ವೇಟಿವ್ ಫುಡ್ನ ಹಾಗೆ ಕೆಮಿಕಲ್ಸ್ ಇರೋ ಫುಡ್ಡನ್ನು ನೀವು ಇಂಟೇಕ್ ಮಾಡೋದು ಕೂಡ ಅವಾಯ್ಡ್ ಆಗುತ್ತೆ. ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಒಗ್ರು ಅನ್ನೋದು ನಿಮಗೆ ಗೊತ್ತಾಗಲ್ಲ. ಈ ರೀತಿ ಐಸ್ ಕ್ಯೂಬ್ ಥರ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು 1 ಮಂತ್ವರೆಗೂ ಕೂಡ ಯೂಸ್ ಮಾಡ್ಬೋದು. ಇದೇ ಥರ ಹೇರ್ ಫಾಲ್ಸಿಗೆ ನಾನು ಹೇರ್ ಆಯಿಲು ಹಾಗೆ ಇನ್ನೂ ಕೆಲವೊಂದು ಸಪ್ಲಿಮೆಂಟಾಗಿ ಫುಡ್ಸನ್ನ ರಿಚ್ ಇನ್ ಕ್ಯಾಲ್ಶಿಯಮ್ ಇರೋದು, ಐರನ್ ಇರೋವಂಥ ಫುಡ್ಡನ್ನು ತೋರಿಸ್ತಾ ಹೋಗ್ತೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮಗೆ ಇನ್ನೂ ಯಾವ್ಯಾವೆಲ್ಲ ರೆಸಿಪಿ ಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ತುಂಬ ಜನ ಕೇಳೋದೆ ಹೇರ್ ಫಾಲ್ ಆಗ್ತಿದೆ, ಹೇರ್ ಫಾಲಿಗೆ ಏನಾದರೂ ರೆಮಿಡಿ ಹೇಳಿ ಅಂತ ಕೇಳ್ತಾನೆ ಇರ್ತಾರೆ. ಅವ್ರಿಗೆಲ್ಲ ಇದು ಫಸ್ಟ್ ರೆಮಿಡಿ ಅಂತ ಹೇಳ್ತೀನಿ. ಈ ಆಮ್ಲನ ಈ ರೀತಿ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ ಅನ್ನೋರಿಗೆ ನಾನು ಬೇರೆ ಥರನೂ ಕೂಡ ತಿಳಿಸ್ಕೊಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಹಾಗೆ ಲಡ್ಡು ಥರ ಮಾಡ್ಕೊಂಡು ತಿನ್ನೋದು ಕೂಡ ನಾನು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಹೇರ್ ಆಯಿಲ್ನು ಕೂಡ ನೀವೇ ಮನೇಲಿ ಹೇಗೆ ಮಾಡ್ಕೋಬೋದು ಅನ್ನೋದು ಕೂಡ ತೋರಿಸ್ಕೊಡ್ತೀನಿ. ಈ ರೀತಿ ಆ ಕ್ಯೂಬ್ಸನ್ನು ಹಾಕ್ಕೊಂಡು ಅದಕ್ಕೆ ತುಂಬ ಬಿಸಿ ಬೇಡ, ಮೈಲ್ಡ್ ಆಗಿರೋ ಅಂಥ ವಾಟರ್ನ ಹಾಕ್ಕೊಂಡು